ಪ್ರಿಯ ವಿದ್ಯಾರ್ಥಿನಃ ಸ್ವಾಗತಂ ಶುಭೋದಯಃ. ಛಂದಃ ಈ ಪಾಠವನ್ನು ಹಿಂದಿನ ತರಗತಿಯಲ್ಲಿ ನಾವು ಎರಡು ಛಂದಸ್ಸುಗಳ ಬಗ್ಗೆ ನಾವು ನೋಡಿದ್ದೇವೆ. ಇವತ್ತಿನ ದಿವಸ ಹಳೆಯ ನಿಯಮಗಳನ್ನು ಒಂದು ಸರ್ತಿ ನೆನಪಿಸಿಕೊಂಡು ಆನಂತರ ಇನ್ನೊಂದು 3 ಛಂದಸ್ಸುಗಳನ್ನು ನೋಡೋಣ. ನೀವು ಹಳೆಯ ಪುಸ್ತಕವನ್ನು ನೋಡಿಲ್ಲ ಅಂತ ನನಗೆ ಗೊತ್ತು, ಹಾಗಾಗಿ ಹಳೆಯ ಒಂದು ನಿಯಮಗಳನ್ನು 9ನೇ ತರಗತಿಯಲ್ಲಿ ಬಂದಿರುವಂಥ ನಿಯಮಗಳನ್ನು ನಾವು ಅತ್ರ ಪಶ್ಯಾಮಃ. ಯತ್ರ ನಿಯತಾನಿ ಅಕ್ಷರಾಣಿ ಅವಲಂಬ್ಯ ಶ್ಲೋಕಃ ವಿರಚ್ಯತೆ ತತ್ರ ಅಕ್ಷರ ಛಂದಃ ಇತಿ ವ್ಯವಹಾರಃ ವರ್ತತೆ. ಎಲ್ಲಿ ನಿಯತವಾದಂಥ ಅಕ್ಷರಗಳನ್ನು ಅವಲಂಬಿಸಿಕೊಂಡು ಶ್ಲೋಕವನ್ನು ರಚನೆ ಮಾಡ್ತಾರೋ ಅದನ್ನು ಅಕ್ಷರ ಛಂದ ಅಂಥೇಳಿ ಕರಿತೀವಿ. ನಿಯತವಾದದ್ದು ಅಂದರೆ ನಿಯಮದ ಪ್ರಕಾರವಾಗಿ ಅಕ್ಷರಗಳನ್ನು ಹೊಂದಿಸಿಕೊಂಡು, ಅಂದರೆ ಒಂದು ಶ್ಲೋಕಕ್ಕೆ ಎಷ್ಟೇ ಅಕ್ಷರ ಅಂತ ನಾವು ಒಂದು ಛಂದಸ್ಸಿನ ನಿಯಮದಿಂದ ನಾವು ಆ ಶ್ಲೋಕದ ರಚನೆಯನ್ನು ಮಾಡಿದ್ವಿ ಅಂತಾದರೆ ಅದನ್ನು ಅಕ್ಷರ ಛಂದ ಅಂಥೇಳಿ ವ್ಯವಹಾರವನ್ನು ಮಾಡ್ತೀವಿ. ಪ್ರತ್ಯೇಕಸ್ಮಿನ್ ಶ್ಲೋಕಪಾದೆ ಲಕ್ಷಣಾನುಗುಣಂ ನಿಯತಾನಿ ಅಕ್ಷರಾಣಿ ಭವಂತಿ. ಪ್ರತಿಯೊಂದು ಶ್ಲೋಕ ಪಾದದಲ್ಲಿ ಲಕ್ಷಣಾನುಗುಣಂ, ಲಕ್ಷಣಕ್ಕೆ ಅನುಸಾರವಾದಂತಹ ನಿಯತಾನಿ ಅಕ್ಷರಾಣಿ, ಆ ನಿಯಮಿತವಾದಂತಹ ಅಂದರೆ ನಿಯಮಕ್ಕೆ ಒಳಪಡುವಂತಹ ಯಾವ ಅಕ್ಷರಗಳು ಬರ್ತದೋ ಏತಾನಿ, ಆ ಎಲ್ಲ ಅಕ್ಷರಗಳು ಹ್ರಸ್ವ ದೀರ್ಘ ಭೇದೇನ ಲಘು ಗುರು ಸಂಜ್ಞಾಂ ಪ್ರಾಪ್ನುವಂತಿ. ಅವುಗಳು ಹ್ರಸ್ವ ದೀರ್ಘ ಎಂಬ ಲಘು ಗುರು ಅಂದರೆ ಹ್ರಸ್ವವು ಲಘು ಸಂಜ್ಞೆಯನ್ನು ಹೊಂದತ್ತೆ, ದೀರ್ಘವು ಗುರು ಸಂಜ್ಞೆಯನ್ನು ಹೊಂದತ್ತೆ. ಈ ರೀತಿಯಾಗಿ ಹೆಸರನ್ನು ಹೊಂದತ್ತೆ. ಹ್ರಸ್ವಸ್ವರಯುಕ್ತಂ ವ್ಯಂಜನಂ ಚ ಲಘು ಭವತಿ. ಹಾಗಾದರೆ ಯಾವುದ್ಯಾವುದು ಲಘು, ಹ್ರಸ್ವಸ್ವರ ಲಘು ಚಿಹ್ನೆಯನ್ನು ಹೊಂದತ್ತೆ ಮತ್ತು ಹ್ರಸ್ವಸ್ವರಯುಕ್ತಂ ವ್ಯಂಜನಂ ಲಘು ಭವತಿ. ಯಾವುದ್ಯಾವುದು ಲಘು ಆಗುತ್ತೆ ಅಂತ ಹೇಳಿ ಕೊಟ್ಟರು. ಅ ಇ ಉ ಋ ಕ ಜಿ ಭೂ ಕೃ ಇವೆಲ್ಲವೂ ಲಘು ಸಂಜ್ಞೆಯನ್ನು ಹೊಂದುವಂಥದ್ದು. ಲಘು ಚಿಹ್ನೆಯನ್ನು ಕೂಡ ಅವರು ಬ್ರಾಕೆಟ್ನಲ್ಲಿ ಕೊಟ್ಟಿದ್ದಾರೆ. ದೀರ್ಘಸ್ವರಯುಕ್ತಂ ವ್ಯಂಜನಂಚ ಗುರು ಭವತಿ. ದೀರ್ಘಸ್ವರಗಳು ಗುರುಚಿಹ್ನೆಯನ್ನು ಹೊಂದುತ್ತೆ. ಸಾಮಾನ್ಯವಾಗಿ ದೀರ್ಘಸ್ವರ ಯುಕ್ತವಾದಂಥ ಅಂದರೆ ದೀರ್ಘಸ್ವರದಿಂದ ಕೂಡಿದಂತಹ ವ್ಯಂಜನಗಳು ಕೂಡ ಗುರು ಸಂಜ್ಞೆಯನ್ನು ಹೊಂದತ್ತೆ. ಉದಾಹರಣೆಗೆ ಆ ಈ ಇವು ಸ್ವರಗಳು. ಪಾ ಪೀ ಪೂ ಪೃ ಕೆ ಈ ರೀತಿಯಾದಂಥ ಒಂದು ದೀರ್ಘ ಸ್ವರಯುಕ್ತವಾದಂತಹ ವ್ಯಂಜನಗಳೂ ಕೂಡ ಗುರು ಚಿಹ್ನೆಯನ್ನು ಹೊಂದುತ್ತೆ. ಹಾಗಾದರೆ ಲಘು ಮತ್ತು ಗುರುಗಳು ಯಾವ್ಯಾವ ಅಕ್ಷರಗಳಿಗೆ ಬರುತ್ತದೆ ಅನ್ನೋದು ನಿಮಗೆ ಕನ್ಫರ್ಮ್ ಆಯಿತು. ವಿಸರ್ಗಯುಕ್ತಂ ಅನುಸ್ವಾರಯುಕ್ತಂ ಚ ಅಕ್ಷರಂ ಗುರು ಭವತಿ. ವಿಸರ್ಗಯುಕ್ತವಾದದ್ದು ಅಂದರೆ ವಿಸರ್ಗದಿಂದ ಕೂಡಿದ್ದು, ಅನುಸ್ವಾರಕಂ ಕಹಗಳು ಈ ಎರಡೂ ಕೂಡ ಗುರು ಸಂಜ್ಞೆಯನ್ನು ಹೊಂದುತ್ತೆ. ಸಂಯುಕ್ತಾಕ್ಷರಸ್ಯ ಪೂರ್ವಸ್ಥಿತಂ ಅಕ್ಷರಂ ಗುರು ಭವತಿ. ಇನ್ನೊಂದು ಹೊಸದಾದಂತಹ ನಿಯಮವನ್ನು ಹೇಳಿದರು. ಸಂಯುಕ್ತಾಕ್ಷರ ಪದ ಅಕ್ಷರ ಏನಿರ್ತದೆ ಆ ಅಕ್ಷರದ ಹಿಂದಿನ ಅಕ್ಷರ ಲಘು ಆಗಿದ್ದರೂ ಸಹಿತ ಅದು ಗುರು ಸಂಜ್ಞೆಯನ್ನು ಹೊಂದುತ್ತೆ. ಗುರುವಾಗಿದ್ದರೆ ಗುರು ಸಂಜ್ಞೆಯನ್ನೇ ಹೊಂದುತ್ತೆ, ಆದರೆ ಲಘು ಆಗಿದ್ದರೆ ಮಾತ್ರ ಅದು ಗುರು ಸಂಜ್ಞೆಯನ್ನು ಹೊಂದುತ್ತೆ. ಪಾದಾಂತಸ್ಥಾನೇ ವಿದ್ಯಮಾನಂ ಹ್ರಸ್ವಾಕ್ಷರಂ ಗುರುಚಿಹ್ನಂ ವಾ ಪ್ರಾಪ್ನೋತಿ. ಹಾಗಾದರೆ ಹಿಂದಿನ ನಿಯಮದಲ್ಲಿ ಸಂಯುಕ್ತಾಕ್ಷರವು ಯಾವ ಚಿಹ್ನೆಯನ್ನು ಹೊಂದುತ್ತೆ ಅಂದರೆ ಸಂಯುಕ್ತಾಕ್ಷರ ಹ್ರಸ್ವ ಸ್ವರಯುಕ್ತವಾಗಿದ್ದರೆ, ಹ್ರಸ್ವ ಸ್ವರಯುಕ್ತವಾದಂತಹ ವ್ಯಂಜನದಿಂದ ಕೂಡಿದರೆ ಅದು ಹ್ರಸ್ವವೇ ಆಗತ್ತೆ. ಇಲ್ಲಪ್ಪ ಅದು ಗುರು ಆಗಿದ್ದರೆ ಅಂದರೆ ದೀರ್ಘ ಸ್ವರದಿಂದ ಕೂಡಿದ್ದಾಗಿದ್ದರೆ ಅದು ದೀರ್ಘ ಅಂದರೆ ಗುರು ಸಂಜ್ಞೆಯನ್ನು ಹೊಂದತ್ತೆ. ಪಾದಾಂತಸ್ಥಾನೇ ವಿದ್ಯಮಾನಂ ಹ್ರಸ್ವಾಕ್ಷರಂ ಗುರುಚಿಹ್ನಂ ವಾ ಪ್ರಾಪ್ನೋತಿ. ಪಾದಾಂತದ ಸ್ಥಾನದಲ್ಲಿ ಅಂದರೆ ಒಟ್ಟು ಶ್ಲೋಕದಲ್ಲಿ 4 ಪಾದಗಳಿವೆ. ಒಂದೊಂದು ಪಾದದ ಕೊನೆಯ ಅಕ್ಷರಗಳೇನಿರುತ್ತೆ ಅದು ಹ್ರಸ್ವ ಆಗಿದ್ದರೂ ಸಹಿತ ಗುರು ಚಿಹ್ನೆಯನ್ನು ಹೊಂದುತ್ತೆ. ಹ್ರಸ್ವ ಆಗಿದ್ದರೆ ಯಾವ ಸಂಜ್ಞೆಯನ್ನು ಹೊಂದಬೇಕು? ಲಘು ಚಿಹ್ನೆಯನ್ನು ಹೊಂದಬೇಕು, ಆದರೆ ಅದು ಗುರು ಸಂಜ್ಞೆಯನ್ನು ಹೊಂದುತ್ತೆ. ಲಘು ಗುರುಣಾಂ ಅವಸ್ಥಿತಿಂ ಅನುಸೃತ್ಯ ಅಷ್ಟಗಣಾಃ ಭವಂತಿ. ಆ ಅಷ್ಟಗಣಗಳನ್ನು ಹಿಂದಿನ ಪಾಠದಲ್ಲಿ ನಾವು ನೋಡಿದ್ದೀವಿ. ಯಮಾತ ರಾಜಭಾನ ಸಲಗಂ. ಹಾಗಾದರೆ ಈ ಮುಂದಿನ
ಒಂದು ಛಂದಸ್ಸನ್ನು ನೋಡೋಣ. ಇದಿಷ್ಟು ನಿಮಗೆ ಹಳೆಯ ರೂಲ್ಸೇ ಮತ್ತೊಮ್ಮೆ ನೆನಪು ಮಾಡಿಕೊಟ್ಟಿದ್ದೀನಿ. ಸಾವಕಾಶವಾಗಿ ಕೂತ್ಕೊಂಡು ನೆನಪು ಮಾಡ್ಕೊಳ್ಳಿ ಮತ್ತು ಇದನ್ನು ನೋಟ್ಸ್ನಲ್ಲಿ ಕೂಡ ಒಂದು ಕಡೆ ಬರೆದಿಟ್ಕೊಳ್ಳಿ ನಿಮ್ಮ ನೆನಪಿಗಾಗಿ. ವಂಶಸ್ಥಂ ಅಸ್ಮಿನ್ ವೃತ್ತೆ ಪ್ರತಿಪಾದಂ ಅಕ್ಷರಾಣಾಂ ಸಂಖ್ಯಾ 12 ಭವತಿ. ಹಾಗಾದರೆ ಈ ವೃತ್ತದಲ್ಲಿ ಪ್ರತಿಪಾದಿತವಾದಂಥ ಅಕ್ಷರಗಳ ಸಂಖ್ಯೆ ಎಷ್ಟು? 12. 12 ಅಂದರೆ ಎಷ್ಟು? 12. ಗಣವಿನ್ಯಾಸ ಕ್ರಮ ಏನಾಗಿದೆ ಲಕ್ಷಣವನ್ನು ನೋಡೋಣ. ಜತೌದು ವಂಶಸ್ಥ ಮುದೀರಿತಂ ಜರೌ ಅಂಥೇಳಿ ಹೇಳಿದರು. ಹಾಗಾದರೆ ಜತೌ ಅಂದ್ರೇನು? ಜಕಾರ ಮತ್ತು ತಕಾರ ಎರಡೂ ಸೇರಿ ದ್ವಿವಚನದಲ್ಲಿರೋದ್ರಿಂದ ಜ ಮತ್ತು ತ ಎರಡೂ ಕೂಡ. ಮತ್ತೇನು? ಜರೌ. ಸರಿ, ಹಾಗಾದರೆ ಜಕಾರ ಜವರ್ಗ ಮತ್ತು ರವರ್ಗ ಯಾವ್ಯಾವ ಗಣ ಬಂತಿಲ್ಲಿ? ಜಗಣ, ತಗಣ, ಮತ್ತೆ ಜಗಣ, ಮತ್ತೆ ರಗಣ. ಹಾಗಾದರೆ ಜತೌ ಜರೌ ಇದಿಷ್ಟನ್ನು ನೆನಪಿಟ್ಕೊಳ್ಳಿ. ಉದಾಹರಣೆ ನೋಡೋಣ. ಮನೀಷಿಣಃ ಸಂತಿ ನತೆ ಹಿತೈಷಿಣಃ. ಇಲ್ಲಿ ಹಾಗಾದರೆ ಹ್ರಸ್ವ ಮತ್ತು ದೀರ್ಘ ಸಂಜ್ಞೆಗಳನ್ನು ಅವರು ಹಾಕಿದ್ದಾರೆ ಒಂದು ಸರ್ತಿ. ಮನೀಷಿಣಃ ನಲ್ಲಿ ಮಕಾರ ಲಘು ಚಿಹ್ನೆಯನ್ನು ಹೊಂದಿದೆ. ನೀ ದೀರ್ಘ ಇರೋದ್ರಿಂದ ಗುರು ಚಿಹ್ನೆಯನ್ನು ಹೊಂದಿದೆ, ಮತ್ತೆ ಲಘು ಚಿಹ್ನೆ. ಮತ್ತು ನಕಾರ ನಹ ಅಂಥೇಳಿ ವಿಸರ್ಗ ಇರೋದರಿಂದ ಅದು ಗುರು. ಮತ್ತು ಸಂಯುಕ್ತಾಕ್ಷರದ ಪಕ್ಕದಲ್ಲಿ ಪೂರ್ವದಲ್ಲಿ ಇರೋದರಿಂದ ಸಕಾರಕ್ಕೆ ಅದು ಆ್ಯಕ್ಚುಲಿ ಲಘು ಆದರೂ ಸಹಿತ ಅದು ಗುರು ಸಂಜ್ಞೆಯನ್ನು ಹೊಂದಿದೆ. ಇನ್ನು ಸಂತಿಯಲ್ಲಿ ಮತ್ತೆ ಲಘು ಚಿಹ್ನೆಯನ್ನು ಹೊಂದಿದೆ. ಹಾಗಾದರೆ ಇವಿಷ್ಟು ರೂಲ್ಸ್ ಪ್ರಕಾರ ಸರಿಯಾಗಿದೆ ಅಂತ ಅಂದ್ಕೊಳ್ತೀನಿ. ನತೇ ಹಿತೈಷಿಣಃ ಅಂಥೇಳಿ ಇದನ್ನೆಲ್ಲವನ್ನು ನೀವು ಅಭ್ಯಾಸ ಮಾಡಿರಿ. ಹಾಗಾದರೆ ಇದು ಜಗಣಕ್ಕೆ ಹೊಂದತ್ತಾ? ಜಗಣ ಅಂದ್ರೇನು? ಮೊದಲನೇದ್ದು ಮಧ್ಯದಲ್ಲಿ ದೀರ್ಘ ಅಂದರೆ ಗುರು ಚಿಹ್ನೆ ಇರಬೇಕು, ಎರಡು ಕಡೆ ಲಘು ಚಿಹ್ನೆ ಇರಬೇಕು. ತಗಣ ಮೊದಲೆರಡು ದೀರ್ಘ ಅಂದರೆ ಗುರು ಚಿಹ್ನೆ, ಕೊನೆಗೆ ಹ್ರಸ್ವ ಇರ್ತದೆ. ಸರಿ, ಜಗಣ ಮತ್ತೆ ಅದು ಅದೇ ಸೇಮ್ ರೂಲ್ಸ್ ಅಪ್ಲೈ. ರಗಣ ಎರಡು ದೀರ್ಘಗಳು ಮತ್ತು ಮಧ್ಯದಲ್ಲಿ ಲಘು, ಹೀಗೆ ಗುರು ಮತ್ತು ಲಘುಗಳನ್ನು ವಿನ್ಯಾಸ ಮಾಡಿದ್ದಾರೆ. ಸರಿಯಾಗಿದೆ. ಜ ತ ಜ ರ ಈ 4 ಗಣಗಳನ್ನು ಮತ್ತೊಮ್ಮೆ ಮೊದಲನೇ ಪಾಠದಲ್ಲಿ ನಿಮಗೆ ಗಣ ವ್ಯತ್ಯಾಸವನ್ನು ಮಾಡಿಕೊಟ್ಟಿದ್ದೀನಿ. ಅದನ್ನು ಒಂದು ಸರ್ತಿ ಗಣಗಳು ಅಂಥೇಳಿ ಬರ್ಕೊಂಡು ಅದನ್ನು ಪಕ್ಕದಲ್ಲಿ ಯಾವ್ಯಾವ ಅಕ್ಷರಗಳು ಅಂದರೆ ಯಾವುದು ಲಘು ಬರುತ್ತೆ ಯಾವ್ದು ಗುರು ಬರುತ್ತೆ ಅಂತ ನೀವು ಸರಿಯಾಗಿ ಅಭ್ಯಾಸ ಮಾಡಿರಿ, ಅಂದರೆ ಇದು ಬಂದೇ ಬರುತ್ತೆ. ಹಾಗಾದರೆ ಉದಾಹರಣೆ, ವಂಶಸ್ಥ 12 ಅಕ್ಷರ ಇದೆಯಾ ನೋಡಿದ್ರೆ 3 ಮತ್ತು 3 6 ಮತ್ತು 3 9 ಮತ್ತು 3 12 ಸರಿಯಾಗಿದೆ. ಹಾಗಾದರೆ 12 ಅಕ್ಷರಗಳಿದೆ ಮತ್ತು ಜಗಣ, ತಗಣ, ಜಗಣ, ರಗಣ ಈ 4 ಗಣಗಳಿಂದ ಯುಕ್ತವಾಗಿದೆ. ಆದ್ದರಿಂದ ಇದು ವಂಶಸ್ಥ ವೃತ್ತ. ಇನ್ನು ವಸಂತ ತಿಲಕ ವೃತ್ತ ಏನಿದು? ಅಸ್ಮಿನ್ ವೃತ್ತೆ ಪ್ರತಿಪಾದಂ ಅಕ್ಷರಾಣಾಂ ಸಂಖ್ಯಾ. ಈ ಅಕ್ಷರಗಳ ಸಂಖ್ಯೆ ಎಷ್ಟು? 14 ಭವತಿ. ಹಾಗಾದರೆ 14 ಅಕ್ಷರಗಳು ಈ ವಸಂತ ತಿಲಕ ವೃತ್ತದಲ್ಲಿ ಬರುವಂಥದ್ದು. ಗಣವಿನ್ಯಾಸ ಕ್ರಮ ಹೇಗಿರುತ್ತೆ? ಉಕ್ತ ವಸಂತ ತಿಲಕ ತಬಜಾಜ ಗೌಗಹ. ತಗಣ ಇರುತ್ತಂತೆ, ಭಗಣ ಇರುತ್ತೆ, 2 ಜಗಣಗಳು ಜ ಅಂತ ಕೊಟ್ಟಿರೋದ್ರಿಂದ ಜ ಜ. ಸರಿ, ಹಾಗಾದರೆ ಜಗಣಗಳು 2 ಮತ್ತು ಗೌಗಹ ಅಂದರೆ ಗಹ ಅಂದರೆ ಗುರು, ಗೌ ಅಂದರೆ 2. ಹಾಗಾದರೆ 2 ಗುರುಗಳು ಪಾದದ ಕೊನೆಯಲ್ಲಿ ಇರುತ್ತೆ. ಅದನ್ನು ಉದಾಹರಣೆ ನೋಡೋಣ. ದೂರೀಕರೋತಿ ಕುಮತಿಂ ವಿಮಲೀಕರೋತಿ ಅಂಥೇಳಿ 1ನೇ ಪಾದವನ್ನು ಕೊಟ್ಟಿದ್ದಾರೆ. ತಗಣ ಎಷ್ಟಿದೆ? 2 ಗುರು ಇದೆ, 1 ಲಘು ಇದೆ. ಭಗಣ 1 ಗುರು ಇದೆ, 2 ಲಘು ಇದೆ. ಜಗಣ ನಿನ್ನೆ ಅಂದರೆ ಹಿಂದಿನ ವಂಶಸ್ಥದಲ್ಲಿ ನೋಡಿದ ಹಾಗೆ ಆದಿ ಮತ್ತು ಅಂತ್ಯದಲ್ಲಿ ಲಘು, ಮಧ್ಯದಲ್ಲಿ ಗುರು. ಮತ್ತೊಂದು ಜಗಣ ಆದಿ, ಅಂತ್ಯದಲ್ಲಿ ಗುರು ಲಘು, ಮಧ್ಯದಲ್ಲಿ ಗುರು, ಕೊನೆಗೆ 2 ಗುರು. ಹಾಗಾದರೆ ಸರಿಯಾಗಿದೆಯಾ? ದೂರೀಕರೋತಿ ಕುಮತಿಂ ವಿಮಲೀಕರೋತಿ 14 ಅಕ್ಷರಗಳಿದೆಯಾ? 12 + 2 14 ಅಕ್ಷರಗಳಿದೆ. ಇದೇ ಗಣವಿನ್ಯಾಸ ಕ್ರಮದಲ್ಲಿ ಇದೆ. ಹಾಗಾದರೆ ಇದನ್ನು ವಸಂತ ತಿಲಕ ವೃತ್ತ ಅಂಥೇಳಿ ನಾವು ಕರೆಯೋಣ. ಮುಂದಿನ ವೃತ್ತಕ್ಕೆ ಹೋಗೋಣ. ಮಾಲಿನಿ ಅಸ್ಮಿನ್ ವೃತ್ತೆ ಪ್ರತಿಪಾದಂ ಅಕ್ಷರಾಣಾಂ ಸಂಖ್ಯಾ 15 ಭವತಿ. ಹಾಗಾದರೆ ಈ ವೃತ್ತದಲ್ಲಿ ಪ್ರತಿಪಾದಿತವಾದಂತಹ ಅಕ್ಷರಗಳ ಸಂಖ್ಯೆ ಎಷ್ಟು? 15 ಅಂದರೆ 15 ಅಕ್ಷರಗಳು ಇರಬೇಕು ಅಂತನ್ನೋದು ಇದರ ರೂಲ್ಸ್.
ಯಾವ್ದ್ಯಾವ್ದು ಇರಬೇಕು? ನನಮಯಯುತೆ ಎಂ ಮಾಲಿನಿ ಭೋಗಿಲೋಕೈಹಿ. ಹಾಗಾದರೆ ನಗಣ 2 ಇರಬೇಕು, ಮಗಣ 1 ಇರಬೇಕು, 2 ಯಗಣಗಳು ಇರಬೇಕು. ಮಯಯ ಈಸಿಯಾಗಿದೆಯಲ್ಲ. ನನಮಯಯುತೆ ಎಂ ಮಾಲಿನಿ ಭೋಗಿಲೋಕೈಹಿ. ಮಾಲಿನಿ ವೃತ್ತ ಇದು. ಈ ವೃತ್ತದಲ್ಲಿ 15 ಅಕ್ಷರಗಳಿರಬೇಕು. ಮತ್ತು ನಿಮಗೆ 3 ಈಗ ಸರಿಯಾಗಿ ವಿಂಗಡಣೆ ಆಗಿದೆಯಾ ನೋಡೋಣ. ನಗಣ ಅಂದರೆ 3 ಲಘುವಾಗಿರುತ್ತೆ. ಹಾಗಾದರೆ ಉದಯತಿ ಯದಿ ಭಾನು ಪಶ್ಚಿಮೆ ದಿಗ್ವಿಭಾಗೆ ಅನ್ನುವ ಒಂದು ಪಾದವನ್ನು ಕೊಟ್ಟಿದ್ದಾರೆ ಉದಾಹರಣೆಯಾಗಿ. ಅದರಲ್ಲಿ ಎಲ್ಲ ಸರಿಯಾಗಿದೆಯಾ? ಯಾವುದಾದ್ರೂ ತಪ್ಪಿದೆಯಾ ನೋಡ್ರಿ. ಉದಯತಿ ಯದಿ ಭಾನು ಪಶ್ಚಿಮೆ. ಹಾಗಾದರೆ ಪಕಾರದ ಮೇಲ್ಗಡೆ ಗುರು ಸಂಜ್ಞೆಯನ್ನು ಹಾಕಿದ್ದಾರೆ. ಆದರೆ ಅದು ಲಘು ಅಲ್ವಾ ಅಂತಂದರೆ ಅದಕ್ಕೆ ಪರದಲ್ಲಿರುವಂತಹ ಸಂಯುಕ್ತಾಕ್ಷರ ಇದೆ, ಅದು ಅದರ ಪೂರ್ವದಲ್ಲಿರೋದ್ರಿಂದ ಅದನ್ನು ಏನು ಮಾಡಿದ್ದೀವಿ? ಗುರು ಹಾಕಿದ್ದೀವಿ. ಅದಕ್ಕೆ ಲಘು ಬಂದಿದೆ. ಮೇದಿ ಸರಿ. ಅಲ್ಲೂ ಕೂಡ ದಿಗ್ವಿಭ ಅಂತನ್ನಲ್ಲಿ ಗ್ವಿ ಅನ್ನೋದು ಸಂಯುಕ್ತಾಕ್ಷರ ಇರೋದ್ರಿಂದ ಅದರ ಪೂರ್ವದಲ್ಲಿ ದಿಕಾರಕ್ಕೆ ಗುರು ಸಂಜ್ಞೆ ಅನ್ನೋದು ಬಂದಿದೆ. ಹಾಗಾದರೆ ಸರಿಯಾಗಿದೆ ಅಂತ ಅಂದ್ಕೊಳ್ತೀನಿ. ಇದಿಷ್ಟು ಮಾಲಿನಿ ಛಂದಸ್ಸಿನಲ್ಲಿ ಬರುವಂಥದ್ದು. ಇದನ್ನು ನೋಡಿಕೊಡ್ರಿ. ಹಾಗಾದರೆ ನಮಗೆ ಕನ್ಫ್ಯೂಸ್ ಆಗುವಂತಹ ವೃತ್ತ ಅಂದರೆ ಇದರಲ್ಲಿ ಇಂದ್ರವಜ್ರ ಮತ್ತು ಉಪೇಂದ್ರ ವಜ್ರ. ಯಾಕೆ ಅಂದರೆ ಎರಡೂ ಏಕಾದಶ ಸಂಜ್ಞೆಯನ್ನು ಅಂದರೆ ಏಕಾದಶ ಸಂಖ್ಯೆಯನ್ನು ಹೊಂದಿದೆ. ಎರಡು ಕೂಡ 11 ಸಂಖ್ಯೆಯನ್ನು ಹೊಂದಿದೆ. ಉಳಿದಿದ್ದರಂತೆ ನಮಗೆ 12, 14, 15 ಬಂದುಬಿಟ್ರೆ ಅದು ಕಂಪಲ್ಸರಿ ಮಾಲಿನಿನೋ ವಸಂತ ತಿಲಕನೋ ಅಥವಾ ವಂಶಸ್ಥನೋ ಪಕ್ಕ ಆಗಿಬಿಡುತ್ತೆ. ಹಾಗಾದರೆ ಉಳಿದಂತೆ ನಾವು ಅದನ್ನು ಲಕ್ಷಣವನ್ನು ನೆನಪಿಟ್ಕೊಳ್ಬೇಕು. ಈ ಎಲ್ಲ ಲಕ್ಷಣಗಳನ್ನು ನಾವು ಕಂಠಪಾಠ ಮಾಡಿದರೆ ಮಾತ್ರ ವಾರ್ಷಿಕ ಪರೀಕ್ಷೆಯಲ್ಲಿ ನಮಗೆ ಬರಲಿಕ್ಕೆ ಸಾಧ್ಯ. ನೀವು ಲಕ್ಷಣ ಮರೆತ್ರಿ ಅಂತಾದರೆ ಅದನ್ನು ವಿಂಗಡಣೆ ಮಾಡಲಿಕ್ಕೂ ಬರೋದಿಲ್ಲ. ಇದನ್ನು ವಿಂಗಡಣೆ ಮಾಡಲಿಕ್ಕೆ ನಿಮಗೆ ಬರುತ್ತೆ, ಇದು ಬರೋದೇ ಇಲ್ಲ ಪರೀಕ್ಷೆಯಲ್ಲಿ. ಹಾಗಾಗಿ ಆ ಲಕ್ಷಣಗಳನ್ನು ಸರಿಯಾಗಿ ನೆನಪಿಟ್ಕೊಳ್ರಿ. ಮತ್ತು ಇನ್ನೊಂದು 118ನೇ ಪೇಜ್ನಲ್ಲಿ ಪ್ರಸ್ತಾರಂ ವಿಲಿಖ್ಯ ಗಣ ವಿಭಾಗಂ ಕೃತ್ವ ಛಂದೋ ನಾಮ ಲಿಖತ ಅಂಥೇಳಿ ಹೇಳಿದ್ದಾರೆ. ಪ್ರಸ್ತಾರವನ್ನು ಅಂದರೆ ಈ ರೀತಿ 3 ಅಕ್ಷರಗಳನ್ನು ಒಡೆದುಕೊಂಡು ಅದರ ಮೇಲೆ ಲಘು ಗುರುಗಳನ್ನು ಹಾಕಿ ನಂತರ ಗಣಗಳನ್ನು ನಗಣನೋ ಮಗಣನೋ ತಗಣನೋ ಈ ರೀತಿ ಗಣಗಳನ್ನು ಬರೆದು ಅದಾದ ನಂತರ ನೀವು ಯಾವ ಛಂದಸ್ಸು ಯಾವ ವೃತ್ತ ಯಾವ ವೃತ್ತದಲ್ಲಿ ಬಂದಿದೆ ಅದರ ಲಕ್ಷಣ ಏನು ಅನ್ನೋದನ್ನು ಸರಿಯಾಗಿ ಬರಿಬೇಕು. ಇದಿಷ್ಟು ಅಭ್ಯಾಸ. ಇದನ್ನು ನೀವು ಮಾಡಲೇಬೇಕು. ಇದನ್ನು ಮಾಡಿ ನನಗೆ ವಿದ್ಯಾಗಮದಲ್ಲಿ ಅಥವಾ ನೀವು ನನಗೆ ಒಂದು ಕಾಪಿ ಕಳಿಸಲೇಬೇಕು. ಕ್ಷಾರಂ ಜಲಂ ವಾರಿ ಮುಚಃ ಪಿಬಂತಿ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ ಪ್ರಲೀನ ಭೂಪಾಲಮಪಿ ಸ್ಥಿರಾಯತಿ ಸಂಸಾರಿಕಾರ್ತಿಹರಣಂ ಶರಣಂ ಪ್ರಪದ್ಯೆ ವನಭುವಿ ತನುಮಾತ್ರ ತ್ರಾಣಮಾಜ್ಞಾಪಿತಂ ಮೇ ಮಾತೇವ ರಕ್ಷತಿ ಪಿತೇವ ಹಿತೇ ನಿಯುಂಕ್ತೆ ಪುರಾಣಮಿತ್ಯೇವ ನ ಸಾಧು ಸರ್ವಂ. ಈ ರೀತಿ 7 ಅಭ್ಯಾಸವನ್ನು ಕೊಟ್ಟಿದ್ದಾರೆ. ಈ 7 ಪರ್ಫೆಕ್ಟಾಗಿ ನೀವು ಗಣ ವಿಭಾಗವನ್ನು ಮಾಡಿ ಪ್ರಸ್ತಾರವನ್ನು ಹಾಕಿ ಸರಿಯಾದ ಕ್ರಮದಲ್ಲಿ ನೀವು ಛಂದಸ್ಸನ್ನು ಬರೆದ್ರಿ ಅಂತಾದರೆ ನೀವು ಪರೀಕ್ಷೆಯಲ್ಲಿ ಖಡಾಖಂಡಿತವಾಗಿ ಅದರ ಫುಲ್ ಮಾರ್ಕ್ಸನ್ನು ಪಡಿತೀರಿ. ಇಲ್ಲದೆ ಹೋದರೆ ಇದು ಅಭ್ಯಾಸವೇ ಆಗೋದಿಲ್ಲ. ಹಾಗಾಗಿ ಈಗಲೇ ಪಾಠ ಕೇಳಿರ್ತೀರಿ, ಈಗಲೇ ಅದನ್ನು ಅಭ್ಯಾಸ ಮಾಡಿ ತೆಗೆದುಬಿಡ್ರಿ. ಹಾಗಾಗಿ ಪೂರ್ತಿಯನ್ನು 7 ಅಭ್ಯಾಸ ಮಾಡಿ ನೀವು ನಿಮ್ಮ ನೋಟ್ಸ್ಗಳಲ್ಲಿ ಬರೆದಿಟ್ಕೊಳ್ಳಿ. ಸರಿಯಾದ ಕ್ರಮದಲ್ಲಿ ಇದೆಯಾ ಅಂತ ಒಂದು ಸರ್ತಿ ನೋಡ್ಕೊಳ್ಳಿ. ನಿಮಗೇನು ಅಲ್ಲೇ ಟೆಕ್ಸ್ಟ್ ಬುಕ್ನಲ್ಲಿ ಪೂರ್ತಿ ವಿವರಣೆ ಇದೆ, ಅದನ್ನು ನೋಡಿಕೊಂಡು ನನಗೆ ಒಂದು ಸರ್ತಿ ನೀವು ಮಾಡಿದಿರೋ ಇಲ್ವೋ ಅದನ್ನು ಕಳಿಸ್ಬೇಕು. ಸರಿನಾ? ಇನ್ನೇನಾದರೂ ಈ ಚಾಪ್ಟರ್ನಲ್ಲಿ ಅರ್ಥ ಆಗದೆ ಹೋದ ಪಕ್ಷದಲ್ಲಿ ನನಗೆ ನೀವು ಮೆಸೇಜ್ ಮಾಡಿರಿ, ಇದು ಅರ್ಥ ಆಗಿಲ್ಲ ಇದನ್ನು ಎಕ್ಸ್ಪ್ಲೈನ್ ಮಾಡಿರಿ ಅಂತ. ಆದಷ್ಟು ನಾನು ಹಳೆಯ ಪುಸ್ತಕವನ್ನು ತೆಗೆದುಕೊಂಡು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಸರಿನಾ? ಧನ್ಯವಾದ.